ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಕಾಂಗ್ರೆಸ್ನ ಗ್ಯಾರಂಟಿಗಳು ದೇಶಕ್ಕೆ ಮಾದರಿ ಅಂತ ಪದೇ ಪದೇ ಕಾಂಗ್ರೆಸ್ ನಾಯಕರು ಬೆನ್ನು ತಟ್ಕೊಳ್ತಾ ಇದ್ದಾರೆ. ಆದರೆ ಗ್ಯಾರಂಟಿ ಯೋಜನೆ ಬಗ್ಗೆ ಕಾಂಗ್ರೆಸ್ನ ಹಿರಿಯ ನಾಯಕರ ಲೇವಡಿ ಮಾತ್ರ ಮುಂದುವರಿತಾ ಇದೆ. ಇದು ವಿಪಕ್ಷಗಳಿಗೆ ಕಾಂಗ್ರೆಸ್ ಗ್ಯಾರಂಟಿ ಟೀಕೆ ಮಾಡೋದಕ್ಕೆ ಮತ್ತೆ ಅಸ್ತ್ರ ಕೊಟ್ಟಂತಾಗಿದೆ. ಸಿದ್ದರಾಮಯ್ಯ ಸರ್ಕಾರ 5 ಗ್ಯಾರಂಟಿಗಳು ಲಾಟರಿ ಗ್ಯಾರಂಟಿ ಯೋಜನೆ ಬಗ್ಗೆ ವ್ಯಂಗ್ಯ ಮಾಡಿದ್ರು ದೇಶಪಾಂಡೆಗೆ ಫೋನ್ ಕಾಲ್ ಮಾಡಿ ಸ್ಪಷ್ಟನೆ ಕೇಳಿದ ಸಿಎಂ. ಗ್ಯಾರಂಟಿ ಯೋಜನೆಗಳಿಂದ ಕರ್ನಾಟಕದ ಖಜಾನೆ ದಿವಾಳಿಯಾಗಿದೆ ಅಂತ ಪ್ರತಿಪಕ್ಷಗಳು ಆರೋಪ ಮಾಡ್ತಿವೆ. ಇದರ ನಡುವೆ ಮಾಜಿ ಸಚಿವ ಹಳಿಯಾಳ ಕ್ಷೇತ್ರದ ಹಿರಿಯ ಕಾಂಗ್ರೆಸ್ ಶಾಸಕ ಆರ್.ವಿ. ದೇಶಪಾಂಡೆ ಗ್ಯಾರಂಟಿ ಯೋಜನೆಗಳನ್ನ ಹೊಗಳುತ್ತಲೇ ಲೇವಡಿ ಮಾಡಿದ ಆರೋಪ ಕೇಳಿ ಬಂದಿದೆ. ಮತಗಳ್ಳತನ ವಿರುದ್ಧ ಉತ್ತರ ಕನ್ನಡ ಜಿಲ್ಲೆ ದಾಂಡೇಲಿಯ ಅಂಬೇವಾಡಿ ನವಗ್ರಾಮದಲ್ಲಿ ಸಹಿ ಸಂಗ್ರಹ ಅಭಿಯಾನ ಕೈಗೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ದೇಶಪಾಂಡೆ, ಹೆಣ್ಮಕ್ಕಳಿಗೆ ತಿಂಗಳಿಗೆ 2,000 ರೂಪಾಯಿ ಲಾಟರಿ, ಕರೆಂಟ್ ಬಿಲ್ ಇಲ್ಲ, ಸಿದ್ದರಾಮಯ್ಯ ಪರಮಾತ್ಮ ಇದ್ದಂಗೆ, ನಾನು ಸಿಎಂ ಆಗಿದ್ರು ಇದನ್ನ ಮಾಡೋಕೆ ಆಗ್ತಿರ್ಲಿಲ್ಲ ಅಂತ ಹೇಳಿದ್ದಾರೆ. 5 ಗ್ಯಾರಂಟಿಗಳು 2,000 ರೂಪಾಯಿ ತಿಂಗಳ ಹೆಣ್ಮಕ್ಳಿಗೆ ಲಾಟರಿ ಗಂಡಸ ಪರಿಸ್ಥಿತಿ ಕೆಟ್ಟಾಗ್ಬಿಟ್ಟು ಕರೆಂಟ್ ಬಿಲ್ ಮನೆಯದು ಇಲ್ಲ, ಯಾವ ಮನೆಗೂ ಕರೆಂಟ್ ಬಿಲ್ ಇಲ್ಲ. ಯಾವ ಪರಮಾತ್ಮ ಸಿದ್ದರಾಮಯ್ಯ ದೇವರು, ನಾವು ಮುಖ್ಯಮಂತ್ರಿ ಇದ್ರೆ ನಾ ಏನ್ ಮಾಡ್ತಿದ್ದೀವಿ. ಸಿದ್ದರಾಮಯ್ಯ ಏನ್ ಮಾಡ್ತಾನೋ ನಮಗೆ ಹೇಳಲ್ಲ. ಏಕವಚನದಲ್ಲಿ ಮಾತನಾಡಿದ ಆರ್.ವಿ. ದೇಶಪಾಂಡೆ. ಮೊದಲಿಗೆ ಸಿದ್ದರಾಮಯ್ಯ ದೇವರಿದ್ದಂಗೆ ಅಂತ ಹೊಗಳಿದ ದೇಶಪಾಂಡೆ ಫ್ರೀ ಬಸ್ನಿಂದ ಗಂಡಸಿಗೆ ಜಾಗವಿಲ್ಲದಂತಾಗಿದೆ. ಈಗ ಇಂದಿರಾ ಕಿಟ್ ಕೊಡ್ತಾನಂತೆ, ಅವ ಏನೇನ್ ಮಾಡ್ತಾನೋ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಬಸ್ಗಳು ದೇವ್ರೇ ಎಲ್ಲ ಹೆಣ್ಮಕ್ಳು ಹೊರಟ್ಬಿಟ್ಟಾವ. ಧಾರವಾಡಿಗೆ, ಬೆಳಗಾವಿಗೆ, ಎಲ್ಲಮ್ಮ ಗುಡಿ ಎಲ್ಲ ಹೆಣ್ಮಕ್ಳು ಏನ್ ತಪ್ಪಿ ಗಂಡ ಹತ್ತ ಏನ ಕೈ ಹತ್ತ ಹೆಣ ಬಿತ್ತಾವ. ಗಂಡಸ 4 ತಪ್ಪು ಹೋದ್ರು ಹೊಡೆದಂತ ಹೊರಗೆ ಬಿಡುದು. ಇದೇನ ಕಾರ್ಯಕ್ರಮ ಸಿದ್ದರಾಮಯ್ಯ ಇಂದಿರಾ ಕಿಟ್ ಕೊಡ್ತಾರ. ಮುಖ್ಯಮಂತ್ರಿ ಅವರು ಇಂದಿರಾ ಕಿಟ್ ಕೊಡ್ತಾರೋ, ತೂರಿ ಬೆಳೆ ಅಂತ ತೆಂಗಿನಕಾಯಿ ಕೊಡ್ತಾನ. ಬಡವರು ಸಹಕಾರಿ ಕಾನೂನುಗಳು ಮಾಡಬೇಕು. ದೇಶಪಾಂಡೆಯ ಈ ಹೇಳಿಕೆ ವಿಪಕ್ಷಗಳಿಗೆ ಅಸ್ತ್ರವಾಗಿದೆ. ದೇಶಪಾಂಡೆ ಸತ್ಯ ಹೇಳಿದ್ದಾರೆ. ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ ಅಂತ ಟೀಕಿಸಿದ್ದಾರೆ. ಅದೇ ಅವ್ರು ಹೇಳ್ತಾರೆ, ತೊಗರಿ ಬೇಳೆ ಎಲ್ಲ ತೆಂಗಿನಕಾಯಿನೂ ಕೊಟ್ಬಿಡ್ಲಿ ಅಂತ ಹೇಳ್ತಾ ಇದ್ದಾರೆ. ಆ ಪರಿಸ್ಥಿತಿ ಈಗ ಕಾಂಗ್ರೆಸ್ MLAಗಳು ಹೊರಗೆಟ್ಟು ಔಟವ್ರೆ. ಒಬ್ಬರಿಗೂ ಒಂದ್ ಇಡೀ ಮಣ್ಣು ಹಾಕಕ್ಕೆ, ರೋಡ್ಗೆ ಒಂದು ಬಾಣ್ಲಿ ಮಣ್ಣು ಹಾಕಕ್ಕೂ ದುಡ್ಡ ಇಲ್ಲ, ಅಷ್ಟು ಬರಗೆಟ್ಟು ಔಟ್ ಆದ್ರೆ. ಇದು ಆರ್.ವಿ. ದೇಶಪಾಂಡೆ ಸತ್ಯ ಹೇಳಿದ್ದಾರೆ. ಗ್ಯಾರಂಟಿಗಳನ್ನ ಅವರ ಪಕ್ಷವೇ ಒಳಗಿಂದ ಒಳಗೆ ಗ್ಯಾರಂಟಿಗಳನ್ನು ವಿರೋಧ ಮಾಡ್ತಾ ಇದೆ. ಅತಿ ಹೆಚ್ಚು ಬಾರಿ ಶಾಸಕರಾಗಿರುವ ಹೆಗ್ಗಳಿಕೆ ಅವರಿಗಿದೆ. ಅವ್ರು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ತಥ್ಯ ಇರಬೇಕು. ಮತ್ತೆ ಸಾಲದಲ್ಲಿ ದಾಖಲೆ, ಈಗ ಅತಿ ಹೆಚ್ಚು ಸಾಲವು ಈ 24-25ನೇ ಸಾಲಿಗೆ 1,16,000 ಕೋಟಿ ಸಾಲ. ಇನ್ನು ಜೆಡಿಎಸ್ ಟ್ವೀಟ್ ಮಾಡಿ ಆರ್.ವಿ. ದೇಶಪಾಂಡೆ ಸತ್ಯವನ್ನ ಹೇಳಿರೋದು ಕಾಂಗ್ರೆಸ್ ಸರ್ಕಾರ ರಾಜ್ಯದ ಆರ್ಥಿಕತೆಯನ್ನೇ ಬುಡಮೇಲು ಮಾಡುತ್ತಿರೋದಕ್ಕೆ ಸಾಕ್ಷಿ ಅಂತ ಟೀಕಿಸಿದೆ. ನಿಖಿಲ್ ಕುಮಾರಸ್ವಾಮಿ ಕೂಡ ಹರಿಹಾಯ್ದಿದ್ದಾರೆ. ಒಂದು ಕಡೆ ಗ್ಯಾರಂಟಿಗಳು ಪ್ರತಿ ತಿಂಗಳು ಕೊಡ್ತೀನಿ ಎಂದಿದ್ರು, ಅದು ಕೂಡ ಸಮರ್ಪಕವಾಗಿ ಕೊಡ್ಲಿಕ್ಕಾಗಿಲ್ಲ. ಮತ್ತೊಂದು ಕಡೆ ಅಭಿವೃದ್ಧಿ ಅಂತಕ್ಕಂಥದ್ದು ಬಹುಶಃ ಸಂಪೂರ್ಣವಾಗಿ ಶೂನ್ಯ ಆಗಿದೆ, ಅಭಿವೃದ್ಧಿ ಅಂತಕ್ಕಂಥದ್ದು ಕುಂಠಿತಗೊಂಡಿದೆ ಅಂತಕ್ಕಂಥದ್ರ ಬಗ್ಗೆ ಆರ್.ವಿ. ದೇಶಪಾಂಡೆ ಅವರು ಅವರ ಹೇಳಿಕೆ ಮೂಲಕ ಮತ್ತೆ ಪುನರುಚ್ಚರಿಸಿದ್ದಾರೆ. ದೇಶಪಾಂಡೆ ಹೇಳಿಕೆ ಕೈ ಪಕ್ಷಕ್ಕೆ ಮುಜುಗರ ತರಿಸಿದೆ. ಆದ್ರೆ ಗ್ಯಾರಂಟಿ ಯೋಜನೆಯನ್ನ ಸಮರ್ಥಿಸಿಕೊಂಡಿರೋ ಪರಮೇಶ್ವರ್, ದೇಶಪಾಂಡೆ ಸಿಎಂ ಆದಾಗ ಬೇಕಿದ್ರೆ ಗ್ಯಾರಂಟಿ ನಿಲ್ಲಿಸ್ಲಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಗುಂಡೂರಾವ್ ಗ್ಯಾರಂಟಿ ಯೋಜನೆಗಳನ್ನ ಸಮರ್ಥಿಸಿಕೊಂಡಿದ್ದಾರೆ. ಅವರಾದಾಗ ಕೊಡದೇ ಇರ್ಲಿ, ಅವರಾದಾಗ ನಿಲ್ಲಿಸ್ಲಿ. ಅಭಿವೃದ್ಧಿ ಕುಂಠಿತ ಆಗಿದೆ ಅಂದ್ರೆ ಹೆಂಗ್ ಕುಂಠಿತ ಆಗುತ್ತೆ? ಇವ್ರು ಹೇಳಿದ್ರೆ ಮಾತ್ರ ಕುಂಠಿತ ಆಗೋದಿಲ್ಲ ಅಂತ. ಈ ಕಾರ್ಯಕ್ರಮ ನಿಜವಾಗ್ಲೂ ಒಂದು ಕ್ರಾಂತಿಕಾರಿಯ ಕಾರ್ಯಕ್ರಮ. ಇದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಅವರ ಸರ್ಕಾರ ಮಾಡಿರತಕ್ಕಂಥದ್ದು. ಸಿಎಂ ಕರೆ ಹಿನ್ನೆಲೆ ಗಡಿಬಿಡಿಯಲ್ಲಿ ಬೆಂಗಳೂರಿಗೆ ದೇಶಪಾಂಡೆ. ಗ್ಯಾರಂಟಿ ಯೋಜನೆ ಬಗ್ಗೆ ಲೇವಡಿ ಆರೋಪ ಹಿನ್ನೆಲೆ ಸಿಎಂ ದೇಶಪಾಂಡೆಗೆ ಕರೆ ಮಾಡಿ ಸ್ಪಷ್ಟನೆ ಕೇಳಿದ್ರು. ಹೀಗಾಗಿ ಹುಬ್ಬಳ್ಳಿಯಿಂದ ಗಡಿಬಿಡಿಯಲ್ಲೇ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಿದ್ರು. ನನ್ನ ಹೇಳಿಕೆ ತಪ್ಪಾಗಿ ಅರ್ಥೈಸಲಾಗಿದೆ ಅಂತ ಸಮರ್ಥಿಸಿಕೊಂಡಿದ್ದು ಸಿಎಂ ಈ ಬಗ್ಗೆ ಇಂದು ವಿವರಣೆ ನೀಡಲಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಬೆನ್ನು ತಟ್ಟಿಕೊಳ್ತಿದೆ. ಆದ್ರೆ ಸ್ವಪಕ್ಷದ ಶಾಸಕರೇ ವ್ಯಂಗ್ಯದ ರೀತಿ ಹೇಳಿಕೆ ನೀಡಿರೋದು ಇರಿಸು ಮುರಿಸು ತರಿಸಿದೆ.
ಸುನೇಳ್, TV9 ಬೆಂಗಳೂರು.